ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. 1 ಮಂತಲ್ಲಿ 10 kg ವೆಯ್ಟ್ ಲಾಸ್ ಚಾಲೆಂಜ್ನ ಡೇ 4 ಸೀರೀಸ್ ಇವತ್ತು. ಡೇ 4 ಸೀರೀಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಬನ್ನಿ ಗೈಸ್, ಡೇ 4 ಸೀರೀಸ್ ಸ್ಟಾರ್ಟ್ ಮಾಡೋಣ. ಬನ್ನಿ, ನನ್ನ ವೇಟ್ ಇವತ್ತು ಎಷ್ಟಿದೆ ಅಂತ ನೋಡಿ. ನನ್ನ ವೇಟ್ ಇವತ್ತು 93 kg 200 ಗ್ರಾಮ್ ಇದೆ. ಇದುವರೆಗೂ 3 ದಿವಸದಲ್ಲಿ ನನ್ನ ವೇಟು 2 kg ಕಡಿಮೆ ಆಗಿದೆ. ಯಾರಿಗೆ ಖುಷಿ ಆಗಲ್ಲ? ಬರೀ 3 ದಿವಸದಲ್ಲಿ 2 kg ಅಷ್ಟು ವೇಟ್ ಲಾಸ್ ಮಾಡ್ಕೊಂಡಿದ್ದೀನಿ. ನೀವು ಸಹ ನನ್ನ ಡಯಟ್ ಪ್ಲ್ಯಾನ್ ಮಾಡ್ಕೊಂಡು ಆರಾಮ್ಸೆ ವೇಟ್ ಲಾಸ್, ಇನ್ಫ್ಯಾಕ್ಟ್ ನೀವು ನನಗಿಂತ ಜಾಸ್ತಿ ಮಾಡ್ಕೋಬಹುದು ಕರೆಕ್ಟಾಗಿ ಮಾಡ್ಕೊಂಡು. ಇದೇ ರೀತಿ 7 ಗೋಲ್ಡನ್ ರೂಲ್ಸ್ ಫಾಲೋ ಮಾಡ್ಕೊಂಡು ನನ್ನ ಡಯಟ್ ಫಾಲೋ ಮಾಡ್ಕೊಂಡು ಆರಾಮ್ಸೆ ನೀವು ಸಹ ವೇಟ್ ಲಾಸ್ ಮಾಡ್ಕೋಬೋದು. ಕಷ್ಟ ಅನ್ಸಲ್ಲ, ಈಸಿ ಇದೆ. ಆರಾಮ್ಸೆ ನೀವು ವೇಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ರಿ. ನಿಮಗೆ ಅದು ನೋಟಿಫಿಕೇಶನ್ ಆನ್ ಮಾಡಿರ್ರಿ. ನಿಮಗೆ ಮಾಡಬೇಕು ಅಂತ ಅನ್ಸುತ್ತೆ. ಯಾಕಂದರೆ ಎಷ್ಟು ಈಸಿ ಡಯಟ್ ಪ್ಲ್ಯಾನ್ ಇದೆ ಅಂದರೆ, ನೀವು ತಗೊಳ್ಳೋವಂಥ ಫುಡ್ಡಲ್ಲಿ ಎಕ್ಸ್ಟ್ರಾ ಯಾವುದೂ ಇಲ್ಲ. ನಾವು ನಾರ್ಮಲ್ ಡೇ ಟು ಡೇ ಲೈಫಲ್ಲಿ ಯಾವ ರೀತಿ ಫುಡ್ ತೊಗೊಳ್ತಾ ಇದ್ದೀವಿ ಅದರಲ್ಲೇ ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ, ಮತ್ತೇನಿಲ್ಲ. ಆರಾಮ್ಸೆ ಈಸಿಯಾಗಿ ಯಾರೆಲ್ಲ ಬ್ಯುಸಿ ಇದ್ದಾರೋ ಅವರಿಗೆಲ್ಲ ಆಗೋದೇ ಇಲ್ಲಪ್ಪ ಅಂದಾಗ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಡ್ರಿ. ನೀವು ನೋಡ್ತಾ ನಿಮಗೆ ಮೋಟಿವೇಟ್ ಅನ್ಸುತ್ತೆ, ನಾನು ಮಾಡಬೇಕು, ಇಷ್ಟು ಈಸಿ ಇದೆಯಲ್ಲ, ಆರಾಮ್ಸೆ ಮಾಡಬಹುದಲ್ಲ ಅಂತ ಅನ್ಸುತ್ತೆ. ನೀವು ಟ್ರೈ ಮಾಡಿಲ್ಲ ಅಂದ್ರೂ ಸಬ್ಸ್ಕ್ರೈಬ್ ಮಾಡಿಡ್ರಿ. ಆಮೇಲೆ ನೋಡ್ರಿ, ನೀವು ನಾನು ಖಂಡಿತ ಇದು ಮಾತ್ರ ಗ್ಯಾರಂಟಿ ಹೇಳ್ತೀನಿ, ನೀವು ನನ್ನ ವೀಡಿಯೋಸ್ ನೋಡ್ತಾ ನಿಮಗೂ ಸಹ ನಾವು ವೆಟ್ ಲಾಸ್ ಮಾಡ್ಕೋಬೇಕು ಬನ್ನಿ ಗೈಸ್, ಇವತ್ತು ಡೇ 4 ಸೀರೀಸಲ್ಲಿ ನನ್ನ ಫಸ್ಟ್ ಮಾರ್ನಿಂಗ್ ಡ್ರಿಂಕು ಚಿಯಾ ಸೀಡ್ ವಾಟರ್ ಇದೆ. ಚಿಯಾ ಸೀಡ್ ವಾಟರ್ ತೊಗೊಳ್ತಾ ಇದ್ದೀನಿ. ಇವತ್ತು ಡೇ 4 ಸೀರೀಸಲ್ಲಿ ನಂದು ನಾನ್ ವೆಜ್ ಐಟಮ್ಸ್ ಇದೆ. ಎಲ್ಲ ನಾನ್ ವೆಜ್ ಐಟಮ್ಸ್ ಸೆಕೆಂಡ್ ಡೇ ಸೀರೀಸಲ್ಲೂ ಇತ್ತು. ಯಾರೆಲ್ಲ ವೆಜಿಟೇರಿಯನ್ ಇದ್ದಾರೆ ಅವರು ಫಸ್ಟ್ ಮತ್ತು ಥರ್ಡ್ ಡೇ ಸೀರೀಸ್ ನೋಡ್ಕೊಳ್ಳಿ. ಅದರಲ್ಲಿ ಇದನ್ನು ಅಥವಾ 4ಗೆ ಬೇಕಾದರೆ ಕಂಟಿನ್ಯೂ ಮಾಡ್ಬೋದು, ಅಥವಾ ಮುಂದಿನ ದಿನಗಳಿಗೆ ವೆಜ್ ಯಾವುದಿರುತ್ತೆ ಅದನ್ನು ಬೇಕಾದರೆ ಕಂಟಿನ್ಯೂ ಮಾಡ್ಕೋಬೋದು. ಬನ್ನಿ ಗೈಸ್, ಇವತ್ತಿನ ಬ್ರೇಕ್ಫಾಸ್ಟ್ ಏನಿದೆ ಅಂತ ನೋಡೋಣ. ಒಂದು ಜಾರ್ ತಗೊಳ್ಳಿ. 1 ಕಪ್ ಓಟ್ಸ್, 1 ಬನಾನಾ, ಅದಾದಮೇಲೆ 1 ಎಗ್ ಆದಮೇಲೆ 2 ಸೀಡ್ಲೆಸ್ ಡೇಟು, 1 ಸ್ಪೂನ್ ಕರ್ಡು, ಅದಾದಮೇಲೆ ವೆನಿಲಾ ಎಸೆನ್ಸು 1/2 ಸ್ಪೂನಷ್ಟು ನನ್ನ ಹತ್ರ ಖಾಲಿಯಾಗಿತ್ತು. ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳಿ, ಪೇಸ್ಟ್ ಥರ ಮಾಡ್ಕೊಳ್ಳಿ. ಆಮೇಲೆ ಒಂದು ಪ್ಯಾನ್ನಲ್ಲಿ ತುಪ್ಪನ ಗ್ರೀಸ್ ಮಾಡ್ಕೊಂಡು ಚಿಕ್ಕ ಚಪಾತಿ ಥರ ಆ ರೀತಿ ಸ್ಪ್ರೆಡ್ ಮಾಡ್ಕೊಂಡು ರೌಂಡಾಗಿ ಮಾಡ್ಕೊಂಡು ಅದಾದಮೇಲೆ ಒಂಚೂರು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಅದ್ರಲ್ಲಿ ಮತ್ತೆ ಫ್ಲಿಪ್ ಮಾಡಿರಿ, ಸ್ವಲ್ಪ ಬೇಯಿಸ್ಕೊಳ್ಳಿ ಚೆನ್ನಾಗಿ. ನೋಡಿ, ನಿಮ್ಮ ಪ್ಯಾನ್ ಕೇಕ್ ರೆಡಿ ಆಯಿತು. ಇವತ್ತಿನ ಬ್ರೇಕ್ಫಾಸ್ಟ್ ನೋಡಿದ್ರಲ್ಲ, ಎಷ್ಟು ಯಮ್ಮಿ ಆ್ಯಂಡ್ ಟೇಸ್ಟಿ ಇದೆ. ಏನು ಪ್ಯಾನ್ ಕೇಕ್ ಯಾರಿಗೆ ಇಷ್ಟ ಆಗಲ್ಲ? ಮಕ್ಕಳಿಗಂತೂ ತುಂಬಾ ಇಷ್ಟ. ನನ್ನ ಮಗ 3 ವರ್ಷ ಮಗ ಇದ್ದಾನೆ, ಅವನಿಗೂ ಸಹ ತುಂಬ ಖುಷಿಯಿಂದ ತಿಂತಾನೆ. ಎಷ್ಟು ಟೇಸ್ಟಿ ಇರುತ್ತೆ ಗೊತ್ತಾ? ಅದರಲ್ಲಿ ಎಗ್ಗು, ಬನಾನಾ ಮತ್ತು ಎಲ್ಲ ಇದೆಯಲ್ಲ. ಸೊ ಎಷ್ಟು ಟೇಸ್ಟಿ, ಖುಷಿ ಅನಿಸುತ್ತೆ ತಿಂದರೆ. ಟೇಸ್ಟಿ ಯಮ್ಮಿ ಅನಿಸುತ್ತೆ. ನೀವು ಸಹ ಒಂದ್ಸತಿ ಟ್ರೈ ಮಾಡಿ. ಮತ್ತು ಎಷ್ಟು ಈಸಿ, ಬೇಗ ಮಾಡ್ಕೋಬಹುದು. ಬೆಳಗಿನ ಬ್ರೇಕ್ಫಾಸ್ಟು 10 ನಿಮಿಷದಲ್ಲಿ ಆಗಿಬಿಡತ್ತೆ. ತುಂಬ ಟೇಸ್ಟಿನೂ ಸಹ ಮತ್ತು ವೆಯ್ಟ್ ಲಾಸು ಆಗುತ್ತೆ ಇದರಿಂದ. ಯಾಕೆ ಮಾಡ್ಕೋಬೋದು ಈ ರೀತಿ ಬ್ರೇಕ್ಫಾಸ್ಟನ್ನು ನಾವು. ಈಗ ಟೈಮ್ ಮಿಡ್ ಮಾರ್ನಿಂಗ್ ಸ್ನ್ಯಾಕ್. ಮಿಡ್ ಮಾರ್ನಿಂಗಲ್ಲಿ ನಾನು ಇವತ್ತು ಎಣ್ಣೀರು ತೊಗೊಳ್ತಾ ಇದ್ದೀನಿ. ಎಣ್ಣೀರು ನಾನು ಇವತ್ತು ಯಾವುದು ಫುಡ್ ತೊಗೊಂಡು ಬರೋಕ್ಕಾಗಿಲ್ಲ, ಸೊ ಹಾಗಾಗಿ ಎಣ್ಣೀರು ತೊಗೊಳ್ತಾ ಇದ್ದೀನಿ. ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಹಾಗಾಗಿ ನಾವೇ ವೆಯ್ಟ್ ಲಾಸ್ ಜರ್ನಿ ಮಾಡ್ತಾ ಇಲ್ಲ ಅಂದ್ರೂ ಸಹ ತಿಂಗಳಿಗೆ ಒಂದ್ಸತಿನಾದರೂ ಒಂದು ಎಣ್ಣೀರಾದರೂ ಕುಡಿಬೇಕು. ಯಾಕಂದರೆ ಅದು ದೇಹಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಈ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಬಿಟ್ಟು ಒಂದ್ಸತಿನಾದರೂ ತಿಂಗಳಿಗೆ ಯಾರೂ ಡಯಟ್ ಮಾಡಲ್ವಾ? ನಮಗೆ ಹೀಗೆ ಸಾಕು, ನಮ್ಮ ಬಾಡಿ ಪರ್ಸ್ನಾಲಿಟಿ ಹೀಗೆ ಸಾಕು, ಅಟ್ಲೀಸ್ಟ್ ಒಂದು ಎಣ್ಣೀರಾದರೂ ಕುಡೀರಿ. ನಿಮಗೆ ಬಾಡಿಗೆ ತುಂಬ ಎನರ್ಜಿ ಸಿಗುತ್ತೆ ಒಂದು ಎಣ್ಣೀರು ತೊಗೊಳೋದ್ರಿಂದ. ಕೂಲ್ ಡ್ರಿಂಕ್ಸ್ ಒಂದು ಎಡಿಟ್ ಮಾಡಿ ಒಂದು ಎಣ್ಣೀರು ತೊಗೊಳ್ಳೋಷ್ಟು ಸ್ಟಾರ್ಟ್ ಮಾಡಿ. ಈಗ ಲಂಚ್ ಟೈಮ್. ಲಂಚಲ್ಲಿ ಇವತ್ತು ಏನಿದೆ ಅಂತ ಬನ್ನಿ ನೋಡೋಣ ಗೈಸ್. ಇವತ್ತು ಲಂಚಲ್ಲಿ ನನ್ನ ಫೇವ್ರೇಟ್ ಫಿಶ್ ಇದೆ. ಬಟ್ ನಾನು ಫಿಶ್ ಫ್ರೈ ಮಾಡೋದು ಮಸಾಲೆ ಎಲ್ಲ ಮಾಡ್ಕೊಂಡು ಫ್ರೈ ಮಾಡಿದ್ದು ಅದು ವಿಡಿಯೋ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಡೇಲಿ ನಾನು ಫಿಶ್ನ ಹೇಗೆ ಫ್ರೈ ಮಾಡ್ತಾರೆ ಅಂತ ಅದನ್ನು ಹೇಳ್ಕೊಡ್ತೀನಿ, ಶೂಟ್ ಮಾಡ್ತೀನಿ. ಆ ವಿಡಿಯೋ ಮಾಡಿಲ್ಲ ನಾನು. ಈಗ ಸದ್ಯಕ್ಕೆ ಯಾವ ರೀತಿ ಫಿಶ್ನ ಫ್ರೈ ಮಾಡಿದ್ದೀನಿ ಅಂತ ಹೇಳ್ಕೊಡ್ತೀನಿ. ನಾನು ಫಿಶಲ್ಲಿ 3 ಪೀಸ್ ತೊಗೊಂಡಿದ್ದೀನಿ. ಫಿಶಲ್ಲಿ ಗೋರಿ ಮತ್ತು ರಾಹು ಯಾವುದಾದ್ರೂ ಒಂದು ತೊಗೊಳ್ಳಿ. ಅದರಲ್ಲಿ 3 ಪೀಸ್ ತೊಗೊಂಡಿದ್ದೀನಿ. ಅದನ್ನು ಹೇಗೆ ಫ್ರೈ ಮಾಡ್ಕೊಳ್ಳೋದು ಅಂತ ನಾನೇ ಈಗ ಹೇಳ್ಕೊಡ್ತೀನಿ. ನೆಕ್ಸ್ಟ್ ನಾನು ವಿಡಿಯೋ ಶೂಟ್ ಮಾಡಿ ನಿಮಗೆ ತೋರಿಸ್ತೀನಿ ಅದನ್ನು. ಈಗ ಫಿಶನ್ನು ಮಸಾಲೆ ಹೇಗೆ ಮಾಡ್ಕೊಳ್ಳೋದು ಅಂದರೆ, ಅದರಲ್ಲಿ ಅರಿಶಿನ, ಖಾರದ ಪುಡಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದಾದಮೇಲೆ ನಿಂಬೆಹಣ್ಣು, ಅದಾದಮೇಲೆ ನೀವು ಧನಿಯಾ ಪೌಡರ್ ಸ್ವಲ್ಪ, ಇದಿಷ್ಟು ಹಾಕ್ಕೊಂಡು ಒಂದು ಪೇಸ್ಟ್ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಅದನ್ನು ಇದಕ್ಕೆ ಫಿಶಿಗೆ ಹಚ್ಕೊಳ್ಳಿ. ಫಿಶಿಗೆ ಹಚ್ಚಿ ಅದನ್ನು ಫ್ರಿಜ್ಜಲ್ಲಿ 1 ಗಂಟೆ 2 ಗಂಟೆಯಷ್ಟು ಇಡ್ರಿ. ಅದಾದಮೇಲೆ 1 ಸ್ಪೂನು ಮಸ್ಟರ್ಡ್ ಆಯಿಲ್ ತೊಗೊಂಡು ತವಾ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಆಯಿಲ್ ಹಾಕೋಬೇಡಿ. 1 ಸ್ಪೂನ್ ಮಸ್ಟರ್ಡ್ ಆಯಿಲ್ ತೊಗೊಳ್ಳಿ.
ನಿಮಿಷದಲ್ಲಿ ತವಾ ಫ್ರೈ ಮಾಡ್ಕೊಂಡ್ರೆ ಒಂದು 5 ನಿಮಿಷ ಬೇಕು. ಎಲ್ರಿಗೂ ಬರುತ್ತೆ ಫಿಶ್ ಫ್ರೈ ಹೇಗೆ ಮಾಡ್ಕೊಳ್ಳೋದು ಅಂತ. ಇದು ಆ ರೀತಿ ತವಾ ಫ್ರೈ ಮಾಡ್ಕೊಂಡ್ರೆ ಸಾಕು. 1 ಸ್ಪೂನ್ ಮಸ್ಟರ್ಡ್ ಆಯಿಲಲ್ಲಿ. ಅದಾದ್ಮೇಲೆ 1 ಪ್ಲೇಟ್ ಅಷ್ಟು ಸಲಾಡ್ ಇರಬೇಕು. ಇದಿಷ್ಟು ನನ್ನ ಇವತ್ತು ಲಂಚು. ನೀವು ಸಹ ತಗೊಳ್ರಿ, ತುಂಬ ಟೇಸ್ಟಿ ಅನ್ಸುತ್ತೆ. ಮತ್ತೆ ಫಿಶು ಅಂದರೆ ನಮ್ಮ ಸೌತ್ ಕರ್ನಾಟಕದಲ್ಲಿ ಯಾವ ರೀತಿ ಅಂದರೆ ಮೀನು ಸಾರು, ಮುದ್ದೆ ಅಥವಾ ನೀರ್ದೋಸೆ ಈ ರೀತಿ ಇರುತ್ತೆ. ಹೌದು, ನನಗೂ ಗೊತ್ತು, ನನಗೂ ಇಷ್ಟ. ಆದರೆ ಆ ರೀತಿ ತಗೊಂಡ್ರಿಂದ ನಮಗೆ ವೇಟ್ ಲಾಸ್ ಆಗಲ್ಲ, ವೇಟ್ ಗೇನ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಹಾಗಿದ್ದಾಗ ನಾವು ಈ ರೀತಿ ನಮ್ಮ ಫುಡ್ಡಲ್ಲಿ ನಮ್ಮ ಇಷ್ಟಪಟ್ಟ ಫಿಶ್ ನಮಗೆ ಇಷ್ಟ, ಅದಕ್ಕೋಸ್ಕರ ನಮಗೆ ಬಿಡೋಕ್ಕಾಗಲ್ಲ, ಅದೇ ತಿನ್ನಲೇಬೇಕು, ಅದು ಕ್ರೇವಿಂಗ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ನಿಮ್ಗೆ ವೇಟ್ ಲಾಸು ಆಗುತ್ತೆ, ನಿಮ್ಮ ಕ್ರೇವಿಂಗು ಸಹ ನಾವು ಫಿಶ್ ತಿಂದು ಸಹ ನಾವು ವೇಟ್ ಲಾಸ್ ಮಾಡ್ಕೊಂಡು ಅನ್ನೋದು ಒಂದು ಖುಷಿನೂ ಸಿಗುತ್ತೆ. ಇವತ್ತು ಈವ್ನಿಂಗ್ ಸ್ನ್ಯಾಕಲ್ಲಿ ನಾನು ತಗೊಳ್ತಾ ಇರೋದು 1 ಕಪ್ ಗ್ರೀನ್ ಟೀ ಮತ್ತೆ 100 ಗ್ರಾಮ್ ಅಷ್ಟು ಪಾಪ್ಕಾರ್ನ್ ಪ್ಯಾಕೆಟಲ್ಲಿ ಬರುತ್ತಲ್ಲ ಆ ರೀತಿ ಪಾಪ್ಕಾರ್ನ್ ಅಲ್ಲ, ಮನೆಯಲ್ಲಿ ತಗೊಂಡು ಕಾಳುಗಳು ಬರುತ್ತಲ್ಲ ಪಾಪ್ಕಾರ್ನ್ ಇದ್ದು, ಆ ಕಾಳು ತಗೊಂಡು ಬಂದು ಮನೆಯಲ್ಲಿ 1 ಸ್ಪೂನು ತುಪ್ಪ, ಅದರಲ್ಲಿ ಅರಿಶಿನ, ಉಪ್ಪು ಇದಿಷ್ಟು ಹಾಕೊಂಡು ಅದು ಕಾಳು ಹಾಕೊಂಡು ಮನೆಯಲ್ಲೇ ಮಾಡ್ಕೊಳ್ಳಿ. ತುಂಬ ಈಸಿ ಅನ್ಸುತ್ತೆ, ಮತ್ತೆ ಟೇಸ್ಟು ಸಹ ಮತ್ತೆ ಹೆಲ್ದಿನೂ ಸಹ. ಆರಾಮ್ಸೆ ಸ್ನ್ಯಾಕ್ ಮಾಡ್ಕೋಬಹುದು. ಈಗ ಡಿನ್ನರಲ್ಲಿ ನಾನಿವತ್ತು ಎಗ್ ಸಲಾಡ್ ತಗೊಳ್ತಾ ಇದ್ದೀನಿ. ಎಗ್ ಸಲಾಡ್ ಹೇಗೆ ಮಾಡೋದು ಅಂತ ಬನ್ನಿ ತೋರಿಸ್ಬೋದು. ಒಂದು ಪ್ಯಾನ್ ತೊಗೊಳ್ಳಿ, ಅದರಲ್ಲಿ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಅದಾದಮೇಲೆ 1 ನೀರುಳ್ಳಿ ಕಟ್ ಮಾಡ್ಕೊಂಡು ಒಂಚೂರು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ 1 ಕ್ಯಾರೆಟ್ನ ಕಟ್ ಮಾಡ್ಕೊಳ್ಳಿ ಸ್ಲೈಸ್ ಅಷ್ಟು, 1 ಟೊಮ್ಯಾಟೊ ಹಣ್ಣು, ಅದಾದಮೇಲೆ ಕ್ಯಾಪ್ಸಿಕಮ್ ಇದಿಷ್ಟು ಸ್ವಲ್ಪ 2 ಬಾಯ್ಲ್ ಎಗ್ನ ಸ್ಲೈಸ್ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ಹಾಫ್ ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಹಾಕಿ ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ. ಅದಾದಮೇಲೆ 1 ಸ್ಪೂನ್ ಸೋಯಾ ಸಾಸ್, ಹಾಫ್ ಸ್ಪೂನ್ ಲೆಮನ್ ಮಿಕ್ಸ್ ಮಾಡ್ಕೊಳ್ಳಿ. ರೆಡಿ ಆಗಿದೆ ಎಗ್ ಸಲಾಡ್. ನೋಡಿದ್ರಲ್ಲ ಗೈಸ್, ಎಷ್ಟು ಈಸಿ ಇದೆ ಡಿನ್ನರ್ ಮಾಡ್ಕೊಳ್ಳೋದು, ಕಷ್ಟನೇ ಇಲ್ಲ. 10 ನಿಮಿಷದಲ್ಲಿ ರೆಡಿ ಆಗ್ಬಿಡತ್ತೆ. ಜಸ್ಟ್ ತರಕಾರಿ ಕಟ್ ಮಾಡ್ಕೊಳ್ಳೋದು, ಎಗ್ ಬಾಯ್ಲ್ ಮಾಡ್ಕೊಳ್ಳೋದು, ಅದನ್ನ ಫ್ರೈ ಮಾಡ್ಕೊಂಡು ತಿನ್ನೋದಿಷ್ಟೇ. ಎಷ್ಟು ಈಸಿ ಇದೆ, ಮತ್ತೆ ಎಷ್ಟು ಹೆಲ್ದಿನೂ ಸಹ. ಮತ್ತೆ ನಮಗೆ ಜಾಸ್ತಿ ಕೆಲಸನೂ ಇಲ್ಲ, ಬೆಳಗಿಂದ ಕೆಲಸ ಮಾಡಿ ಸುಸ್ತಾಗಿರ್ತೀವಿ, 5 ನಿಮಿಷದಲ್ಲಿ ರೆಡಿ ಮಾಡ್ಕೊಂಡು ತಿನ್ಬಿಡ್ಬೋದು ಇದನ್ನ. ಮತ್ತೆ ವೇಟ್ ಲಾಸ್ ಎಷ್ಟು ಚೆನ್ನಾಗಾಗತ್ತೆ ನೋಡ್ತಾ ಇರಿ ನೀವು ನನ್ನ ಡೇ ಸೀರೀಸ್ನ. ಮತ್ತೆ ಇದ್ರ ಜೊತೆ ಗೈಸ್, ನೀವು ನನ್ನ ಡೇ ಸೀರೀಸ್ ಫಾಲೋ ಮಾಡ್ತೀರ, ಅದ್ರ ಜೊತೆ ನಂದು 7 ಗೋಲ್ಡನ್ ರೂಲ್ಸು ಸಹ ಫಾಲೋ ಮಾಡಬೇಕು. ನಿಮ್ಮ ವೇಟ್ ಲಾಸ್ ಚೆನ್ನಾಗಾಗಬೇಕು ಅಂದರೆ ನಾನು ಕರೆಕ್ಟಾಗಿ ಫಾಲೋ ಮಾಡಿ, ನಾನು ಯಾವ ರೀತಿ ಹೇಳ್ತಿದ್ದೀನಿ, ಎಷ್ಟು ತಗೊಳ್ತಾ ಇದ್ದೀನಿ, ಎಷ್ಟು ತಿಂತಾ ಇದ್ದೀನಿ, ಮತ್ತೆ 7 ಗೋಲ್ಡನ್ ರೂಲ್ಸ್ ಜೊತೆಯಲ್ಲಿ ಫಾಲೋ ಮಾಡಿ. ಅವಾಗ ನನಗಿಂತ ಚೆನ್ನಾಗಿ ರಿಸಲ್ಟ್ ಸಿಗ್ಬೋದು. ಅವಾಗ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ, ನಿಮ್ಮ ಡಯಟ್ ಫಾಲೋ ಮಾಡಿದ್ವಿ, ನಮ್ಮ ವೇಟ್ ಇಷ್ಟು ಲಾಸ್ ಆಯಿತು ಅಂತ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಈಗ ಬೆಡ್ ಟೈಮ್ ಡ್ರಿಂಕಲ್ಲಿ ನಾನು ಸೋಂಪು ವಾಟರ್ ತಗೊಳ್ತಾ ಇದ್ದೀನಿ. ಜಸ್ಟ್ ಅದನ್ನು 1 ಲೋಟ ನೀರಲ್ಲಿ ಬಾಯ್ಲ್ ಮಾಡ್ಕೊಂಡು ತಗೊಳ್ಳೋದಷ್ಟೇ. ಇವತ್ತಿಗೆ ನನ್ನ ಡೇ 4 ಸೀರೀಸ್ ಚಾಲೆಂಜ್ ಮುಗೀತು. ನೋಡಿದ್ರಲ್ಲ ಎಷ್ಟು ಈಸಿ ಇದೆ. ಮತ್ತೆ ನಾನ್ ವೆಜ್ ತಗೊಂಡು, ನಾನ್ ವೆಜ್ ಯಾರೆಲ್ಲ ಇಷ್ಟಪಡ್ತಾರೋ ಅವರೆಲ್ಲ ನಾವು ಡಯಟ್ ಮಾಡ್ಬೇಕಂದ್ರೆ ನಾನ್ ವೆಜ್ ಬಿಡ್ಬೇಕಲ್ಲಪ್ಪ ಅಂತ ಆ ಚಿಂತೆ ಬೇಡ. ನನ್ನ ಸೀರೀಸ್ ನೋಡ್ತಾ ಇರಿ, ಅದ್ರಲ್ಲಿ ನಾನ್ ವೆಜ್ ಐಟಮ್ಸು ತುಂಬ ಇರುತ್ತೆ, ವೆಜ್ ಇರುತ್ತೆ, ಎಲ್ಲ ಸೇರಿ ನಾನು ವೇಟ್ ಲಾಸ್ ಯಾವ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಎಲ್ಲ ಪ್ರತಿಯೊಂದು ಈಸಿಯಿಂದ ನಿಮಗೆ ಕಷ್ಟನೇ ಅನಿಸ್ಬಾರ್ದು, ಆ ರೀತಿ ಪ್ಲಾನ್ ಹೇಳ್ಕೊಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಮತ್ತೆ ಹೇಳಿದ್ದೀನಿಲ್ಲ, ನನ್ನ ಲಾಸ್ಟ್ ಡೇ ಸೀರೀಸ್ ಅಲ್ಲಿ ಯಾರೆಲ್ಲ ತಪ್ಪ ಇದ್ದಾರೆ ಅವ್ರಿಗೆ ಮಾತ್ರ ಮಿಸ್ ಮಾಡಿಬಿಡ್ರಿ. ಡೇ ಸೀರೀಸ್ನ ಪ್ಲೀಸ್ ಅವ್ರ ಜೊತೆಗೆ ಶೇರ್. ಗುಡ್ ನೈಟ್ ಗೈಸ್.